ಮಾವ ಜೋಕ್ ಹೇಳಮ್ಮ. ಹಲೋ ಮೇಡಮ್ ಅವರು ಫ್ರೀ ಇದ್ದರೆ ಒಂದು 5 ನಿಮಿಷ ಮಾತಾಡ್ಬೋದಾ? ಹಾಂ ಮಾತಾಡ್ರಿ. ಅಲ್ಲ ಕಣೆ, ನೀನು ಹೆಡ್ಲೈನ್ನಾಗೆ ಕಿಂಗ್ ಅಂತ ಬರೆದು ಅಂಡರ್ಲೈನ್ ಮಾಡಿ ಕೆಳಗೆ ಅಕ್ಕಿ, ಬೇಳೆ, ಬೆಲ್ಲ, ಗೋಧಿ ಹಿಟ್ಟು, ತುಪ್ಪ ಅಂತ ಎಲ್ಲ ಲಿಸ್ಟ್ ಬರ್ದಿಯಲ್ಲ. ತಿಂಗಳು 30 ದಿವಸದಾಗ 20 ದಿವಸ ಶಾಪಿಂಗ್ ಅಂತ ಹೋಗ್ತೀಯಲ್ಲ, ಅವನ್ನೆಲ್ಲ ಒಂದೊಂದು ದಿವಸ 2 ಕೈ ಹಿಡ್ಕೊಂಬಂದ್ರೆ ಆಗೋದಿಲ್ಲ ಏನು? ನೀವು ಯಜಮಾನ್ರಿ, ಇದು ನೀವು ಮಾಡಬೇಕಾದ ಕೆಲಸ. ನಾವು ಶಾಪಿಂಗ್ ಹೋದರೆ ನೇಲ್ ಪಾಲಿಶು, ಫೇಸ್ ವಾಶು ಅಂಥವೇನನ್ನ ತಂದ್ಕೊಂತೀವಿ. ಯೂಟ್ಯೂಬ್ನಾಗೆ ಯಾವ ಹೋಟ್ಲಾಗೆ ಯಾವ ಟಿಫನ್ನು ಊಟ ಚೆನ್ನಾಗಿದೆ ನೋಡ್ಕೊತೀವಿ. ಅಲ್ಲಿ ಹೋಗಿ ಚೆನ್ನಾಗಿ ಸಖತ್ತಾಗಿ 150 ರೂಪಾಯಿಗೆ ಹೋಳಿಗೆ ಊಟ, ಆಮೇಲೆ ದೋಸೆ ಅವೆಲ್ಲ ತಿಂದು ಎಂಜಾಯ್ ಮಾಡಿ ಬರ್ತೀವಿ. ಇದು ನಿಮ್ಮ ಕೆಲಸ, ನೀವು ಮಾಡ್ಬೇಕಪ್ಪ. ಅಲ್ಲ, ಮೇಲೆ ಹೆಡ್ಲೈನ್ನ ಕಿಂಗ್ ಅಂತ ಬರ್ದಾಗೆ ನಾನು 3 ಅಂತಸ್ತಿನ ಬಿಲ್ಡಿಂಗ್ ಮೇಲೆ ಹೋಗಿ ನಾನು ಕೂಡಿಸ್ಬಿಟ್ಟು ಇವು ನಾನು ತರಲಿಲ್ಲ ಅಂದರೆ ನನ್ನ ಕಿಂಗ್ ಪದವಿ ಹೋಗ್ಬಿಡ್ತದೆ. ತರ್ತೀನಿ, 5 ನಿಮಿಷದಾಗೆಲ್ಲ ತಂದು ಬಿಸಾಕ್ಬಿಡ್ತೀನಿ. ಬಿಸಾಕ್ಬೇಡ್ರಿ, ಮತ್ತೆ ನಾನು ತಂದು ಅವನ್ನೆಲ್ಲ ತುಂಬಿ ಡಬ್ಬೆಗೆ ಹಾಕೋದು ಕಷ್ಟ ಆಗ್ತದೆ. ತಂದು ಇಟ್ಟರೆ ಸಾಕು. ಅಷ್ಟೇ ಆಗಲಿ. ಹಬ್ಬ, ಇದು ನೀನು ಯಜಮಾನ ಅಂದಿದ್ದಕ್ಕೆ ಡಾಕ್ಟ್ರೇಟ್ ಸಿಕ್ತು, ನೀನು ಕಿಂಗ್ ಅಂದಿದ್ದಕ್ಕೆ 3 ಅಂತಸ್ತಿನ ಬಿಲ್ಡಿಂಗ್ ಮೇಲೆ ಹೋಗಿ ಕೂತೀನಿ. ಇದು ತರಲಿಲ್ಲದ್ರೆ ನನಗೇನು ಮರ್ಯಾದೆ ಇರುತ್ತೆ ಕಣೆ? 10 ನಿಮಿಷದಾಗ ತಂದು ಬಿಡ್ತೀನಿ ಹೇಳು. ಸರಿ, ಅಷ್ಟು ಮಾಡಿರಿ, ಬಿಸಾಕ್ಬೇಡ್ರಿ, ಇಟ್ಟರೆ ಸಾಕು. ಚೆನ್ನಾಗೈತಲ್ಲಮ್ಮ ಜೋಕ್.